ಹಾಯ್ ಆಲ್, ಇದು ಥರ್ಸ್ಡೇ ಮಿನಿ ವ್ಲಾಗ್. ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿಗೆ ಚಪಾತಿ ಮತ್ತು ಕಾಳು ಮತ್ತು ಬೀನ್ಸ್ ಮತ್ತು ಕ್ಯಾಬೇಜ್ ಇತ್ತು. ಅದನ್ನು ಸೇರಿಸ್ಬಿಟ್ಟು ಪಲ್ಯನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಲಸಂದೆ ಕಾಳನ್ನ ನೈಟೇ ನಾನು ನೆನೆಯಕ್ಕೆ ಹಾಕಿಬಿಟ್ಟಿದ್ದೆ. ಹಾಗಾಗಿ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೆ. ಈ ರೀತಿಯಾಗಿ ತರಕಾರಿ ಮತ್ತು ಕಾಳನ್ನು ಸೇರಿಸಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು, ಸಾಸಿವೆ ಮತ್ತು ಕಟ್ ಮಾಡಿದ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಟೊಮಾಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಟೊಮಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅರಿಶಿನ ಮತ್ತು ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ನೆನೆಸಿರೋಂಥ ಕಾಳು ಮತ್ತು ಬೀನ್ಸ್ ಮತ್ತು ಕ್ಯಾಬೇಜ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ 3 ವಿಜಿಲ್ ಬರೆಸ್ಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ನಂತರ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಎಲ್ಲ ಆದಮೇಲೆ ಬಾಕ್ಸಿಗೆಲ್ಲ ಹಾಕಿ ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸಿ ನಂತರ ಪಾಪುನು ಕೂಡ ಎದ್ದಿದ್ದ. ಅವನಿಗೂ ಕೂಡ ತಿನ್ನೋದಕ್ಕೆ ಏನಾದರೂ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬೀಟ್ರೋಟ್ ಹಾಗೆ ಕ್ಯಾರೆಟ್, ಒಂದು ಆಲೂಗಡ್ಡೆ ಇತ್ತು, ಅದನ್ನೇ ಬೇಯಿಸ್ಬಿಟ್ಟು ಕೊಡೋಣ ಅಂತ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಜರಡಿನ ಇಟ್ಟು ಅದರಲ್ಲೇ ನಾನು ತರಕಾರಿನ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ನಂತರ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಬೇಕಿದ್ರೆ ಇದಕ್ಕೆ ತುಪ್ಪನೂ ಕೂಡ ಹಾಕೋಬೋದು. ನಾನು ಪಾಪುಗೆ ಸ್ವಲ್ಪ ಕೆಮ್ಮಿದೆ ಅಂತ ತುಪ್ಪ ಏನೂ ಹಾಕ್ಕೊಳ್ತಿಲ್ಲ, ಹಾಗೆ ತಿನ್ನಿಸ್ತಾ ಇದ್ದೀನಿ. ಅವನು ಕೂಡ ತಿಂತಾನೆ, ತುಂಬ ಇಷ್ಟಪಟ್ಟು ತಿಂತಾನೆ. ಈ ಥರ ರೆಸಿಪಿನ ಮಾಡಿ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಈ ಥರ ರೆಸಿಪಿನೆಲ್ಲ ಮಾಡಿ ಪಾಪುಗೆ ತಿನ್ನಿಸ್ತಾ ಇರ್ತೀನಿ, ಅವನು ಕೂಡ ತಿಂತಾನೆ. ಪಾಪುಗೆ ತಿನ್ನಿಸಿದ ಮೇಲೆ ನಂದು ಕೂಡ ತಿಂಡಿ ಆಯಿತು. ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.